ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕ್ಯೂಸ್ಟಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕರಿಬೇವಿನ ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಕರಿಬೇವು ಫಿಶ್ ಫ್ರೈ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು ಯಾವುದಂತ ಹೇಳಿದರೆ, ಮೊದಲನೇದಾಗಿ ಆಡು ಮೀನು ತೊಗೊಂಡಿದ್ದೀನಿ. ಒಂದು 4 ಆಡು ಮೀನು ತೊಗೊಂಡಿದ್ದೀನಿ. ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಎಣ್ಣೆ ಒಂದು 3 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ, ತೆಂಗಿನ ಎಣ್ಣೆನ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ 1 ಚಮಚದಷ್ಟು. ಕಬಾಬ್ ಪೌಡ್ರ್ ಒಂದು 3 ಚಮಚದಷ್ಟು ತೊಗೊಂಡಿದ್ದೀನಿ. ನಂತರ ಅರಿಶಿನ ಹುಡಿ 1 ಚಮಚದಷ್ಟು ತೊಗೊಂಡಿದ್ದೀನಿ. ಖಾರದ ಹುಡಿ ಒಂದು 2 ಚಮಚ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು 5 ನಿಮಿಷ ಮುಂಚೆ. ಮತ್ತು ಇದಕ್ಕೆ ಇಂಪಾರ್ಟೆಂಟ್ ಆದಂಥ ಇಂಗ್ರೀಡಿಯೆಂಟ್ ಅಂತ ಕರಿಬೇವನ್ನು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಉದ್ದುದ್ದ ಕಡ್ಡಿನ ಈ ರೀತಿಯೇ ಇಟ್ಕೊಳ್ಬೇಕು. ಫ್ರೈ ಮಾಡಲಿಕ್ಕೆ ಈ ರೀತಿ ಉದ್ದುದ್ದ ಕಡ್ಡಿನೇ ಇಟ್ಕೊಳ್ಬೇಕು. ಈ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಈ ಕಡ್ಡಿನೇ ಡೈರೆಕ್ಟಾಗಿ ತವಾ ಫ್ರೈ ಮಾಡುವಂಥದ್ದು. ಮೊದಲನೇದಾಗಿ ಮೀನನ್ನು ಈ ರೀತಿ ಮಧ್ಯ ಭಾಗದಲ್ಲಿ ಚೂರಿಲಿ ಓಪನ್ ಮಾಡ್ಕೊಳ್ಬೇಕು. ಯಾಕಂದರೆ ಹೀಗೆ ಭಾಗ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ನಾವು ಹಾಕುವಂಥ ಮಸಾಲೆಗಳೆಲ್ಲ ಇದೆಯಲ್ಲ ನೋಡಿ, ಹೀಗೆ ಓಪನ್ ಆಗುತ್ತೆ. ಈ ಓಪನ್ ಆದಲ್ಲೆಲ್ಲ ನಾವು ಹಾಕ್ತೀವಲ್ಲ ಖಾರದ ಮಸಾಲೆ, ಹೀಗೆಲ್ಲ ಕಲಸಿ ಆ ಮಸಾಲೆಗಳೆಲ್ಲ ಇದರಲ್ಲಿ ಸೇರಿಕೊಂಡು ಮೀನು ಮತ್ತು ಟೇಸ್ಟ್ ಆಗುತ್ತೆ ನೋಡಿ. ಹೀಗೆ ಓಪನ್ ಆಗುತ್ತಲ್ಲ, ಇಲ್ಲೆಲ್ಲ ಮಸಾಲೆಗಳೆಲ್ಲ ಸೇರಿಕೊಳ್ಳುತ್ತೆ. ಕಲಿಸ್ಬೇಕು ನಾವು ಮಸಾಲೆ ಹಾಕಿದವಾಗ. ಈ ರೀತಿ ಮತ್ತೊಂದು ಮೀನನ್ನು ಹೀಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಮೀನುಗಳನ್ನು ಹೀಗೆ ಓಪನ್ ಆಗಿ ಮಾಡ್ಕೊಳ್ಬೇಕು. ಮಧ್ಯ ಭಾಗದಲ್ಲಿ ಚೂರಿಲಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಹೀಗೆ ಎರಡೂ ಕಡೆಯಲ್ಲಿ ಮೀನುಗಳನ್ನು ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾವು ಈಗೇನು ಮಾಡ್ತೀವಿ ಅಂದರೆ ಈ ರೀತಿ ಓಪನ್ ಮಾಡ್ಕೊಳ್ಳೋದ್ರಿಂದ ಮೀನು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮೊದಲನೇದಾಗಿ ಮಸಾಲೆ ಮಾಡಲಿಕ್ಕೆ ಹುಣಸೆಹಣ್ಣನ್ನು ನೀರು ಚೆನ್ನಾಗಿ ಹಿಂಚ್ಕೊಂಡು ಹುಣಸೆಹಣ್ಣು ಮಾತ್ರ ತೆಗೆದು ನೀರು ಮಾತ್ರ ಹಾಕಬೇಕು. ಈ ರೀತಿ ನೀರು ಹಾಕ್ಕೋಬೇಕು. ನಂತರ ಉಪ್ಪು ರುಚಿಗೆ ತಕ್ಕಷ್ಟು ನಾನು 1 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. 1.5 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೇನೆ ನೀರಲ್ಲಿ. ನಂತರ ಖಾರದ ಹುಡಿ ಒಂದು 2 ಚಮಚದಷ್ಟು ಖಾರದ ಹುಡಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಕಬಾಬ್ ಪೌಡ್ರ್ ಒಂದು 2.5 ಚಮಚದಷ್ಟು ಕಬಾಬ್ ಪೌಡ್ರ್ ಹಾಕಿದ್ದೀನಿ. 2.5-3 ಚಮಚದಷ್ಟು ಕಬಾಬ್ ಪೌಡ್ರ್ ಹಾಕಬೇಕು. ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಅರಿಶಿನ ಹುಡಿ 1 ಚಮಚದಷ್ಟು ಅರಿಶಿನ ಹುಡಿನ ಹಾಕಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಈ ರೀತಿ ಮಾಡಿ ಚೆನ್ನಾಗಿ ಇವನ್ನೆಲ್ಲ ಕಲಿಸ್ಕೊಳ್ಬೇಕು. ಇವೆಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಂಡ ನಂತರ ಕರಿಬೇವು ನಾವು 1 ದಂಟು ಕರಿಬೇವನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಚೂರು ಮಾಡಿಕೊಂಡು ಅದಕ್ಕೆ ಹಾಕಿ ಕಲಿಸ್ಕೊಳ್ಬೇಕು. ಈಗ ನಂತರ ಈ ಮಸಾಲೆ ರೆಡಿಯಾಗಿದೆ. ಈಗ ನಾವು ಕಟ್ ಮಾಡಿಟ್ಟಿದ್ವಲ್ಲ ಈ ಮೀನುಗಳಿಗೆಲ್ಲ ಈ ರೀತಿ ಹಾಕಬೇಕು. ಒಂದು ಸೈಡ್ ಹಾಕಿದ ನಂತರ ಈ ಸೈಡ್ ಮತ್ತೊಂದು ಸೈಡಲ್ಲೂ ಈ ರೀತಿ ಕಲಸಿ ಅದು ಒಳಭಾಗದಲ್ಲೂ ನಾವೇನು ಮಾಡಬೇಕಂದ್ರೆ ಈ ರೀತಿ ಮಸಾಲೆಯನ್ನು ತುಂಬಬೇಕು. ಹೀಗೆ ತುಂಬಿ ಚೆನ್ನಾಗಿ ಮಸಾಲೆ ಹಾಕಿ ಕಲಿಸ್ಬೇಕು. ಈ ರೀತಿ ಒಂದೊಂದೇ ಹೀಗೆ ಮಾಡಿ ನಾವು ಕಲಸಿಡಬೇಕು. ನಾವೀಗ ಮೀನನ್ನು ಕಟ್ ಮಾಡಿದವಾಗ ಮಧ್ಯ ಭಾಗದಲ್ಲಿ ಕಟ್ ಮಾಡೋದ್ರಿಂದ ಈ ಮಸಾಲೆಗಳೆಲ್ಲ ಅದರಲ್ಲಿ ತುಂಬಿಕೊಳ್ಳುತ್ತೆ. ಮತ್ತು ಮಧ್ಯ ಭಾಗದಲ್ಲೂ ನಾವೇನು ಮಾಡ್ತೀವಿ, ಮಸಾಲೆಗಳನ್ನು ತುಂಬ್ತೀವಿ. ಹೀಗೆ ತುಂಬೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಇರುತ್ತಲ್ಲ ಚೆನ್ನಾಗಿ ಮೀನಿಗೆ ಹಿಡಿತದೆ ನೋಡಿ. ಈ ರೀತಿ ಮಸಾಲೆ ನಾನು ತುಂಬಿದ್ದೀನಿ. ಹೀಗೆ ಎಲ್ಲ ಮೀನುಗಳನ್ನು ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡದ್ದನ್ನೆಲ್ಲ ನಾನು ಈ ರೀತಿ ಮಸಾಲೆನ ಹೀಗೆ ತುಂಬ್ತಾಯಿದ್ದೀನಿ. ಈ ರೀತಿ ತುಂಬಿ ಈಗೆಲ್ಲ ತಯಾರು ಮಾಡಿಟ್ಟಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆವರೆಗೂ ನಾನು ಮುಚ್ಚಿಡ್ತೀನಿ. ನಂತರ ಈಗ ಕಾಯಿಸೋಕ್ಕಿಡ್ತೀನಿ. ಕಾದ ನಂತರ ನಾನು ಒಂದು ಪ್ಲೇಟಲ್ಲಿ ಅಗಲ ಪ್ಲೇಟಲ್ಲಿ ತೆಳುವಾಗಿ ರವೆನ ಹಾಕ್ಕೊಳ್ತೀನಿ. ಈ ರೀತಿ ರವೆನ ಹಾಕ್ಕೊಂಡು ನಾವೀಗ ಕಲಸಿಟ್ಟಿದ್ದೀವಲ್ಲ ಅರ್ಧ ಗಂಟೆ ಆಗಿದೆ. ಈಗ ಅರ್ಧ ಗಂಟೆ ನಂತರ ಈ ರೀತಿ ಆಗಿರುತ್ತೆ. ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಮೀನಿಗೆ ಚೆನ್ನಾಗಿ ತೊಗೊಂಡಿರುತ್ತೆ. ಈಗ ನಾವು ಮ್ಯಾಗ್ನೇಟ್ ಮಾಡಿದ್ವಲ್ಲ ಇವನ್ನೆಲ್ಲ ಚೆನ್ನಾಗಿ ಈಗ ತಗೊಂಡಿರುತ್ತದೆ ಮಸಾಲೆಗಳನ್ನೆಲ್ಲ. ಈಗ ನಾವು ಒಂದೊಂದಾಗಿಯೇ ಮೀನನ್ನು ತೆಗೆದು ರವೆ ಹಾಕ್ತೀವಿ ನೋಡಿ. ಈ ರವೆಗೆ ನಿಧಾನವಾಗಿ ತೆಳುವಾಗಿ ರವೆ ಹಾಕ್ತೀವಿ, ದಪ್ಪ ಹಚ್ಚೋದಿಲ್ಲ. ನಂತರ
ಕಾವಲಿಗೆ ಕಾದಿದೆಯಲ್ಲ, ಈ ಕಾವಲಿಗೆ ನಾವು ಕರಿಬೇವನ್ನ ಇಡ್ತಾಯಿದ್ದೀನಿ. ಈ ಒಂದೊಂದೇ ಕರಿಬೇವನ್ನ ಹೀಗೆ ಎಲ್ಲ ಕರಿಬೇವನ್ನೊಂದಾಗಿ ಇಡಬೇಕು ಕಾವಲಿಗೆ. ಈ ಕರಿಬೇವಿನ ಉಪಯೋಗ ತುಂಬ ಇದೆ. ಇದು ನಮಗೆ ಹೇರ್ ಗ್ರೋ ಆಗಲಿಕ್ಕೆ ಕಾರಣ ಆಗುತ್ತೆ ಮತ್ತು ಲಾಂಗ್ ಹೇರಿಗೆ ಸಹಾಯ ಮಾಡುತ್ತದೆ. ಡ್ಯಾಂಡ್ರಫ್ ಇದರಿಂದ ಕಡಿಮೆ ಆಗುತ್ತದೆ ಮತ್ತು ನಮ್ಮ ಸ್ಕಿನ್ನೆಲ್ಲ ಶೈನಿಂಗ್ ಮೂಡಿಸುತ್ತದೆ. ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗ್ತದೆ ಇದರಿಂದ. ಆ್ಯಂಟಿ ಆಕ್ಸಿಜನ್ ಇರೋದ್ರಿಂದ ಸ್ಕಿನ್ನೆಲ್ಲ ಗ್ರೋ ಆಗುತ್ತದೆ, ಶೈನಿಂಗ್ ಬರುತ್ತದೆ. ಹಾಗಾಗಿ ಈ ಕರಿಬೇವು ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಸಾಧ್ಯವಾದಷ್ಟು ನಾವು ಕರಿಬೇವನ್ನು ಉಪಯೋಗಿಸ್ಬೇಕು. ಅದೇ ರೀತಿ ಇನ್ನೊಂದು ಫ್ರೈನು ಹೀಗೆ ನಾನು ರವೆ ಹಾಕಿ ಕಲಸಿ ಒಂದೊಂದೇ ಕಾವಲಿ ಮೇಲೆ ಇಡ್ತೀನಿ. ಈ ಕರಿಬೇವಿನ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾದ್ದರಿಂದ ಕರಿಬೇವನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ಬೇಕು. ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನೋಡಿ, ಈಗ ಈ ರೀತಿ ಕಾವಲಿಗೆ ಎಲ್ಲ ಫ್ರೈಗಳನ್ನು ಹಾಕಿದ್ದೀನಿ. ನಂತರ ಈಗ ನಾವು ಇದಕ್ಕೆ ಕೊಕೊನಟ್ ಆಯಿಲನ್ನ ಹಾಕ್ತಾಯಿದ್ದೀನಿ. ತೆಂಗಿನೆಣ್ಣೆ, ನಾನು ಆರೋಗ್ಯವಾದಂತಹ ತೆಂಗಿನೆಣ್ಣೆ ಹಾಕ್ತೀನಿ. ಯಾಕಂದರೆ ಕೊಕೊನಟ್ ಆಯಿಲು ತುಂಬ ಒಳ್ಳೆಯದು. ಯಾಕಂದರೆ ನಮ್ಮಲ್ಲಿ ಹೆಚ್ಚಾಗಿ ಮಿಲ್ಲಿಗಳಲ್ಲಿ ನಾವು ಕೊಕೊನಟ್ ಆಯಿಲ್ನ ಮಾಡೋದ್ರಿಂದ ಫ್ರೆಶ್ ಇರೋದ್ರಿಂದ ಕೊಕೊನಟ್ ಆಯಿಲ್ನ ನಾವು ಹೆಚ್ಚಾಗಿ ಉಪಯೋಗಿಸ್ಬೇಕು. ನನ್ನ ಅಡುಗೆಯಲ್ಲಿ ಹೆಚ್ಚಾಗಿ ನಾನು ಕೊಕೊನಟ್ ಆಯಿಲನ್ನೇ ಉಪಯೋಗಿಸ್ತೀನಿ. ನೋಡಿ, ಈಗ ಒಂದು 15 ನಿಮಿಷದವರೆಗೆ ಬೆಂದಿದೆ. ಈಗ ಬೆಂದ ನಂತರ 15 ನಿಮಿಷ ಬಿಟ್ಟು ನಾನು ಇದನ್ನು ಒಂದೊಂದಾಗಿಯೇ ಮಗ್ಚಾಕ್ತಾಯಿದ್ದೀನಿ. ಕಾವಲಿಯಿಂದ ಹೀಗೆ ಮಗ್ಚಾಕ್ತೇವೆ ನೋಡಿ, ಈ ರೀತಿ ಆಗ್ತದೆ. ಕರಿಬೇವೆಲ್ಲ ಚೆನ್ನಾಗಿ ಇದಾಗಿದೆ. ಮೀನೀಗ ಬೆಂದಿದೆ. ಒಂದೊಂದೇ ಮೀನನ್ನು ಅದೇ ರೀತಿಯಲ್ಲಿ ನೋಡಿ ಒಂದೊಂದಾಗಿಯೇ ನಾನು ಮಗ್ಚಾಕ್ತಾಯಿದ್ದೀನಿ. ನೋಡಿ ಹೇಗಾಗಿದೆ ಅಂತ. ಬಣ್ಣ ಬದಲಾಗಿರುತ್ತೆ ಮೀನಿಂದು. ರೋಸ್ಟ್ ಮಾಡಬೇಕು ಚೆನ್ನಾಗಿ. ಸಣ್ಣ ಉರಿಲಿಟ್ಟು ನಾನು ಒಂದು 15-20 ನಿಮಿಷದವರೆಗೆ ನಾನು ಕಾವಲಿಯಲ್ಲಿ ಇಟ್ಟು ನಂತರ ಮಗ್ಚಾಕಿದ್ದೀನಿ. ಈ ರೀತಿ ಫ್ರೈ ಈಗ ತಯಾರಾಗಿದೆ. ಇದು ರುಚಿಯಾದಂಥ ಫಿಶ್ ಫ್ರೈ, ಕರಿ ಲೀವ್ ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ.